ಜಾತ್ರೆ ತುಂಬ ಚೆನ್ನಾಗಿ ಕಟ್ಟವ್ರೆ. ಒಂದು ದಿವಸ ನಡೆಯೋದ್ರಿಂದ ಈ ಜಾತ್ರೆ 16,000 ಜನ ಸೇರ್ತಾರೆ. ಈ ಜಾತ್ರೆ ಯಾವುದಪ್ಪ ಅಂತಂದರೆ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಇದು. ನಾನು ದೇವಸ್ಥಾನದೊಳಗೆ ಬರುವ ಅಂತ ಹೋದರೆ ವಿಪರೀತ ಜನ. ಹಂಗಾಗಿ ಈಚೆನೆ ಮನದಲ್ಲಿ ನೆನೆದು ಒಂದು ನಮಸ್ಕಾರ ಹಾಕ್ಬಿಟ್ಟು ಹೊರಗೆ ಬಂದೆ. ಈ ನಮ್ಮ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಹೋಬಳಿ, ಸಂತೆಕಸ್ಲಗೆರೆ ಹಾಗೂ ಕೊತ್ತತ್ತಿ ಗ್ರಾಮಕ್ಕೆ ಅಂಟ್ಕೊಂಡಾಗಿರುವಂಥ ಒಂದು ದೇವಸ್ಥಾನ ಇದು. ಸುಮಾರು 16 ಎಕರೆನಲ್ಲಿ ಈ ದೇವಸ್ಥಾನದ ಆವರಣ ಇದೆ. ದೇವಸ್ಥಾನನೇ ಎಕರೆಗಟ್ಟಲೆ ಇದೆ. ಮೂಲ ವಿಗ್ರಹ ಹೆಚ್ಚು ಕಡಿಮೆ 10ರಿಂದ 12 ಅಡಿ ಕೆಳಗಡೆ ಇತ್ತು ಭೂಮಿ ಒಳಗಡೆ. ಹಂಗಾಗಿ ಏನಿತ್ತು ಮೇಲೆ ಮಣ್ಣೆಲ್ಲ ಅದನ್ನೆಲ್ಲ ತೆಗೆದು ಒಂದು 3-4 ವರ್ಷದ ಹಿಂದೆ ಈ ದೇವಸ್ಥಾನನ ಕಟ್ಟಡ ಮಾಡವ್ರೆ. ತುಂಬ ಚೆನ್ನಾಗಿ ಮಾಡವ್ರೆ. ಒಂದು ಸರಿಸುಮಾರು 7 ಕೋಟಿ ಖರ್ಚಾಗಿರ್ಬೋದು ಅಂತಾರೆ ನೋಡಿ. ಇದೇ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟವ್ರೆ. ಇದು ಸಾವಿರಾರು ವರ್ಷಗಳು ನಿಲ್ಲುವಂಥ ದೇವಸ್ಥಾನ. ಈ ದೇವಸ್ಥಾನ ನಮ್ಮೂರು ನೇರಳೆಕೆರೆಯಿಂದ ಒಂದು 7-8 ಕಿಲೋಮೀಟ್ರ್ ದೂರ ಅಷ್ಟೇ ಇರುವಂಥದ್ದು. ಈ ಯುಗಾದಿ ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದರೆ ಒಂದು ದಿವಸ ನಡೆಯೋದ್ರಿಂದ ಇಲ್ಲಿ ಈ ಭೂಮಿ ಸಿದ್ದೇಶ್ವರ ಸ್ವಾಮಿಯ ದೇವರ ಒಕ್ಕಲವರು 16 ಜನ ಸೇರ್ಕೊಂಡು ಗುಂಪುಗಳು ಮಾಡ್ಕೊಂಡು 16 ಗುಂಪುಗಳಿರ್ತವೆ. ಜೊತೆಗೆ ನೂರಾರು ಹಳ್ಳಿಯಿಂದ ಜನಗಳು ಬರೋದ್ರಿಂದ ಕೆಲವರು ಆರಿಸ್ಕೊಂಡಿರುವಂಥವ್ರು ಇರ್ತಾರೆ. ಅವರೂ ಅಡುಗೆ ಮಾಡಿ ಕೆಲವರು ನಂಟರುಗಳು, ಸಂಬಂಧಿಕರು ಅಥವಾ ಅಲ್ಲಿ ಬರುವಂಥ ಜನಗಳು ಯಾರಿಗೂ ಊಟ ಇಲ್ಲ ಅನ್ನೋದೇ ಪ್ರತಿಯೊಬ್ಬರಿಗೂ ಬಂದಂಥವ್ರಿಗೆ ಊಟ ಹಾಕುವಂಥ ಕೆಲಸ ನಡೀತದೆ. ಆ ಊಟಕ್ಕೂ ಮೊದಲೇ ಈ ರೀತಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಲ್ಲಿನ ಅವರು ಇಷ್ಟ ದೇವರುಗಳಿಗೆ ಅಥವಾ ಬೇರೆ ಬೇರೆ ಏನೇನೋ ಇರುತ್ತೆ ಆ ಪದ್ಧತಿಯೆಲ್ಲನೂ ಮುಗಿಸಿ ಆ ನಂತರ ಕೂತಂಥ ಜನಕ್ಕೆಲ್ಲ ಪ್ರತಿಯೊಬ್ಬರಿಗೂ ಊಟ ಬಡಿಸಿ, ಅದರಲ್ಲೂ ಈ ವಿಶೇಷತೆ ಇನ್ನೊಂದೇನು ಅಂತಂದರೆ ಇದು ಅತಿ ಹೆಚ್ಚು ಮಾಂಸಾಹಾರಿಗಳು ಸೇರೋದ್ರಿಂದ ಮಾಂಸದ ಊಟನೇ ಮಾಡಿ ಬಡಿಸ್ತಾರೆ. ಒಂದು ದಿನದ ಜಾತ್ರೆ ಆಗಿರೋದ್ರಿಂದ ಮಕ್ಕಳಿಗೆ ಆಟಿಕೆಗಳು, ತಿಂಡಿ ತಿನಿಸು, ಬಂದಂಥ ಜನಗಳಿಗೆ ಊಟ ಪ್ರತಿಯೊಂದನ್ನು ಮಾಡಿ ಮುಗಿಸಿ ಸಂಜೆ 6:30 ಅಂದರೆ ಕತ್ಲೆ ಆಗುವಷ್ಟರಲ್ಲೇ ಅಲ್ಲಿ ಏನೇನಿರುತ್ತೆ ಜಾತ್ರೆ ಆಗಿರಲಿ, ಊಟ ಆಗಿರಲಿ, ಬಂದಂಥ ಜನಗಳಾಗಿರಲಿ ಅವ್ರವ್ರ ಮನೆ ಸೇರ್ಕೊತಾರೆ. ಇದು ಆವಾಗಲಿಂದ ನಡ್ಕೊಂಬಂದಿರುವಂಥ ಪದ್ಧತಿ. ಹಾಗೆ ಸ್ನೇಹಿತರೊಟ್ಟಿಗೆ ಕಾಲ ಕಳೆದ ಖುಷಿ ಕ್ಷಣಗಳು. ಇದಿಷ್ಟು ಒಂದು ದಿವಸದ ಭೂಮಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ವಿಶೇಷತೆಗಳು. ಪ್ರೇಮ್ ಕುಮಾರ್, ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.